ಗೋಸೇವೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡುವ ಉದ್ದೇಶದಿಂದ ಗೋವರ್ಧನ ಟ್ರಸ್ಟ್ ನಗರದ ಹೊರವಲಯದ ಅಬ್ಬಲಗೆರೆಯಲ್ಲಿ ಮೇ 15ರಂದು ಬೆಳಗ್ಗೆ 11 ಗಂಟೆಗೆ ವಿಶ್ವಬಂಧು ಎಂಬ ನೂತನ ಗೋಶಾಲೆಯನ್ನು ಆರಂಭಿಸುವುದರ ಜೊತೆಗೆ ಸಾವಯವ ಕೃಷಿಕರ ಟ್ರಸ್ಟ್ನ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಡಿಸಿಎಂ ಹಾಗೂ ಗೋವರ್ಧನ ಟ್ರಸ್ಟ್ನ ಅಧ್ಯಕ್ಷ ಕೆಎಸ್ ಈಶ್ವರಪ್ಪ ತಿಳಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಎಸ್ ಈಶ್ವರಪ್ಪ, ಅಬ್ಬಲಗೆರೆಯ ಓಂಪ್ರಕಾಶ್ ರಾವ್ ಅವರ ತೋಟದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ನೂತನ ಗೋಶಾಲೆಗೆ ಶ್ರೀಮಠದಿಂದ 25 ಮಲೆನಾಡು ಗಿಡ್ಡ ತಳಿಯ ಹಸುಗಳನ್ನು ಆರಂಭಿಕವಾಗಿ ಕೊಡುಗೆಯಾಗಿ ನೀಡುತ್ತಿದ್ದಾರೆ ಎಂದು ಕೆಎಸ್ ಈಶ್ವರಪ್ಪ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ವಿಶ್ವಬಂಧು ಕಾರ್ಯಕ್ರಮದ ಬಗ್ಗೆ ಏನೆಲ್ಲ ಮಾಹಿತಿ ನೀಡಿದ್ದಾರೆ ಕೇಳೋಣ ಬನ್ನಿ. ಶ್ರೀ ಅರವಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. For more information, contact 9482447188 8310243698. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education, Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ.
ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686269090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ರಾಜ್ಯದಲ್ಲಿ ಗೋವು ಅಂತಿದ್ದಂಗೆ ನೆನಪಾಗೋದು ಈ ಒಂದು ರಾಮಚಂದ್ರಾಪುರ ಮಠದ ಪೂಜ್ಯ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು. ಯಾವ ರೀತಿ ಭಗವದ್ಗೀತೆ ಅಂತಿದ್ದಂಗೆ ನಮಗೆ ಸ್ವರ್ಣವಳ್ಳಿ ಶ್ರೀಗಳು ನೆನಪಾಗ್ತಾರೋ ಅದೇ ರೀತಿ ಗೋವು ಅಂದ ತಕ್ಷಣ ಶ್ರೀಯುತ ರಾಘವೇಶ್ವರ ಭಾರತಿ ಸ್ವಾಮಿಗಳು ನಮಗೆ ನೆನಪಾಗ್ತಾ ಇದ್ದಾರೆ. ಅವರು ನಮ್ಮ ಗೋವರ್ಧನ ಟ್ರಸ್ಟ್ನ ಎಲ್ಲ ಚಟುವಟಿಕೆಗಳನ್ನು ಕೇಳಿ ತುಂಬ ಸಂತೋಷಪಟ್ಟಿದ್ದಾರೆ. ನಾವು ಅವರಿಗೆ ಪೂರ್ಣ ಒಂದಿನ ಕೊಡಬೇಕು, ನಾವು ಏನೇನು ಚಟುವಟಿಕೆಗಳು ನಡೀತಾ ಇದೆ ನೀವು ಅದನ್ನು ನೋಡಬೇಕು ಅನ್ನೋಂಥ ಮಾತು ಹೇಳಿದಾಗ ಅವರು ನನಗೆ ಖಂಡಿತ ಆಗಲ್ಲ, ನಾನು ಬರೋ ದಿನಗಳು ತಿಳಿಸ್ತೀನಿ ಅಂತೇಳಿ ಈಗ 1 ಗಂಟೆ ಕೊಟ್ಟಿದ್ದಾರೆ. ಈ 1 ಗಂಟೆ ನಮಗೆ ತುಂಬ ಸ್ಫೂರ್ತಿ ಕೊಟ್ಟಿದೆ. ಆ 1 ಗಂಟೆ ಯಾತಕ್ಕೆ ನಾವು ಬಳಸ್ಕೊತಿದ್ದೀವಿ ಅಂದರೆ ಅವ್ರನ್ನ ಭೇಟಿ ಮಾಡಿದಾಗ ಈ ಏನು ನಾವು ಹೊಸ ಒಂದು ಟ್ರಸ್ಟ್ ಆರಂಭ ಮಾಡ್ತಾ ಇದ್ದೀವಿ, ಗೋಶಾಲೆ ಆರಂಭ ಮಾಡ್ತಾ ಇದ್ದೀವಿ. ಈ ಗೋಶಾಲೆಗೆ ನಮ್ಮ ಸ್ನೇಹಿತರು ಕೇಳಿದ್ರು, ನೀವೊಂದು 25 ಹಸು ಕೊಡಬೇಕು ಅಂತ. 5 ನಿಮಿಷವೂ ಯೋಚನೆ ಮಾಡಿಲ್ಲ, ತಕ್ಷಣ 25 ಹಸು ನಾವು ಕೊಡ್ತೀವಿ, ತಗೊಂಡು ಚೆನ್ನಾಗಿ ಸಾಕ್ರಿ ಅಂತೇಳಿ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಹೀಗೆ ಅವತ್ತು ಅವ್ರಿಗೆ ಬಂದು ಗೋಶಾಲೆಯನ್ನು ಕೂಡ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಹೇಳಿದ್ರು ಸಾವಯವ ಟ್ರಸ್ಟಿನ ಬಗ್ಗೆ, ಮನೆಯಲ್ಲೇ ಟೆರೆಸ್ ಮೇಲೆ ಅಥವಾ ಕೆಳಗಡೆ ಒಂದು 10 ಅಡಿ ಸಿಕ್ಕರೆ ಸಾಕು, ಅದರಲ್ಲಿ ಅವರು ತರಕಾರಿ ಮತ್ತು ಸೊಪ್ಪು ಅವ್ರ ಮನೆಗೆ ಬೇಕಾದಷ್ಟು ಬೆಳ್ಕೊಳಕ್ಕೆ ಅವಕಾಶ ಇದೆ. ಅದರ ಟ್ರೈನಿಂಗು ಕೂಡ ಅವತ್ತು ಪೂಜ್ಯ ಸ್ವಾಮಿಗಳು ಬಂದು ಅವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹೀಗೆ ವಿಶೇಷವಾದ ಈ ಕಾರ್ಯಕ್ರಮ ಆಗಿರೋದ್ರಿಂದ ಆಸಕ್ತರೆಲ್ಲರೂ ಕೂಡ ಇದರಲ್ಲಿ ಬಂದು ಭಾಗವಹಿಸಬೇಕು ಅನ್ನೋಂಥ ಪ್ರಾರ್ಥನೆ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಮುಂದುವರಿತು 3 ಗೋಶಾಲೆಗಳು ಕೂಡ, ಏನು ಮಹಾವೀರ್ ಗೋಶಾಲೆ, ಆಮೇಲೆ ಜ್ಞಾನೇಶ್ವರಿ ಗೋಶಾಲೆ ಮತ್ತು ಸುರಭಿ ಗೋಶಾಲೆ, ಈ 3 ಗೋಶಾಲೆಗೆ ಈಗಾಗಲೇ ನಾವು ಮೇವುಗಳು ಕೊಡ್ತಾ ಇದ್ದೀವಿ, ಬೆಳೆದಿದ್ವಿ ಮೇವೆಲ್ಲ ಕೊಡ್ತಾ ಇದ್ದೀವಿ. ಮತ್ತು ಅಲ್ಲಿಗೂ ಯಾವುದಾದ್ರೂ ಹೆಚ್ಚಿನ ಹಸುಗಳು ಬಂದರೆ ಅಲ್ಲಿಗೂ ನಾವು ಕಳಿಸ್ತಾ ಇದ್ದೀವಿ. ಈಗ ಈ ಒಂದು ಗೋಶಾಲೆ ನಮ್ಮದೇ ಗೋಶಾಲೆ ಆಗ್ತಿರೋದ್ರಿಂದ ಹೆಚ್ಚಿನ ಹಸುಗಳನ್ನು ಇಲ್ಲೇ ನಾವು ಬಳಸ್ಕೊತಿದ್ದೀವಿ. ಆಂಬುಲೆನ್ಸ್ ಏನು ತಂದಿದ್ದೀವಿ ಈಗಾಗಲೇ. ಪ್ರತಿದಿನ ನಮ್ಗೆ ಆಶ್ಚರ್ಯ ಆಗುತ್ತೆ, ಮೊನ್ನೆ 3 ದಿನ ಒಂದು ಕೆರೆನಲ್ಲಿ ಒಂದು ಹಸು ಇತ್ತು, ಯಾರು ನೋಡ್ಕೊಂಡೇ ಇಲ್ಲ. ಅದನ್ನ ಆಂಬುಲೆನ್ಸ್ ತಗೊಂಡೋಗಿ ಅದನ್ನ ಮೇಲೆತ್ತಿ ತೊಳೆದು ಎಲ್ಲ ನೋಡಿದಾಗ ನಮ್ಮ ಶಿವಮೊಗ್ಗದ ಜನ ಅದನ್ನು ಅವ್ರದ್ದೇ ಬಂದು ಅವ್ರ ಹಸು ತಗೊಂಡೋದ್ರು. ಈ ರೀತಿ ಅನೇಕ ಕಾರ್ಯಕ್ರಮಗಳು ಆಂಬುಲೆನ್ಸ್ ಕೂಡ ಉಪಯೋಗ ಆಗ್ತಾ ಇದೆ. ಈ ರೀತಿ ಅನೇಕ ಚಟುವಟಿಕೆಗಳು ಗೋವರ್ಧನ ಟ್ರಸ್ಟ್ ಮುಖಾಂತರ ಗೋವಿಗೆ ಏನೇನು ಬೇಕೋ ಎಲ್ಲ ಪ್ರಯತ್ನವನ್ನು ನಡೆಸ್ತಾ ಇದ್ದೀವಿ.